ಅಣ್ಣ ಅಲ್ಲಿ ಯಾವುದೋ ಬೋರ್ಡ್ ಕಾಣಿಸ್ತಿದೆ, ಮೇ ಬಿ ಮೆಡಿಕಲ್ ಶಾಪ್ ಇರಬೇಕು, ವಿಚಾರಿಸೋಣ. ಈ ಶಾಪ್ ಕ್ಲೋಸ್ ಆಗಿದೆಯಲ್ಲೋ, ಏನೋ ಮಾಡೋದು? ಸರ್ ಇಲ್ಲೆಲ್ಲಾದ್ರೂ ಮೆಡಿಕಲ್ ಶಾಪ್ ಇದೆಯಾ? ಸರ್ ಕ್ಲೋಸ್ ಆಗಿದೆ, ಮುಂದೆ ಎಲ್ಲ ನೋಡಿ. ಮೈ ಗಾಡ್, ಏನೋ ಮಾಡೋದೀಗ? ಡಾಕ್ಟ್ರಿಗೆ ಅರ್ಜೆಂಟಾಗಿ ಮೆಡಿಸಿನ್ ಬೇಕಂತೆ. ಹಲೋ ಚೇತನ್, ಯಶೋದಾಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನಾವು ಮೆಡಿಸಿನ್ ತರಕ್ಕೆ ಹೋಗ್ತಾ ಇದೀವಿ, ಆಮೇಲೆ ಫೋನ್ ಮಾಡ್ತೀವಿ. ಅದಲ್ಲಣ್ಣ, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನು ಹೇಳು ಚೇತನ್? ಅಣ್ಣ, ಮನೇಲಿ ಅಜ್ಜಿ ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಕಡೆ ಹುಡುಕಿದ್ರು ಅವ್ರು ಸುಳಿವೇ ಇಲ್ಲ ಅಣ್ಣ. ವಾಟ್? ಅಜ್ಜಿ ಕಾಣಿಸ್ತಾ ಇಲ್ವಾ? ಅಜ್ಜಿ ಒಬ್ಬರೇ ಎಲ್ಲೋ ಹೋಗಕ್ಕೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ನಾವು ಹಾಗೆ ಅಂದ್ಕೊಂಡ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಜ್ಜಿ ಬದುಕಿರೋ ಗ್ಯಾರಂಟಿ ಇರಲ್ಲ ಅಂತ ದೊಡ್ಡಮ್ಮ ಹೆದರಿಸ್ತಿದ್ದಾರೆ. ಏನು? ಅಮ್ಮ ಹಾಗಂದ್ಲ? ಚೇತನ್, ಹೇಗಾದರೂ ಸ್ವಲ್ಪ ಮ್ಯಾನೇಜ್ ಮಾಡು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ, ಶಶಾಂಕ್, ಅಜ್ಜಿ ಕಾಣಿಸ್ತಿಲ್ವಂತೆ. ಮನೇಲಿ ಎಲ್ಲಿ ಹುಡುಕಿದ್ರು ಪತ್ತೆ ಇಲ್ವಂತೆ. ಅಜ್ಜಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕಾಣಲ್ಲ, ಅವರು ಎಲ್ಲಿ ಹೋಗಕ್ಕೆ ಸಾಧ್ಯ? ಅಜ್ಜಿ ಯಾರ ಸಹಾಯ ಇಲ್ಲ, ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ನನಗೂ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಜ್ಜಿ ಜೀವಕ್ಕೆ ಆಪತ್ತು ಅಂತ ಅಮ್ಮ ಎದುರಿಸಿದಾಳಂತೆ. ಅಯ್ಯೋ, ಆ ಮಂತ್ರವಾದಿ ಅಮ್ಮ ಅಜ್ಜಿನ ಸಾಯಿಸ್ಬಿಡ್ತಾಳಂತ. ಏನಪ್ಪ ಮಾಡೋದೀಗ? ಅಮ್ಮಂಗೆ ಚುಚ್ಚಿ ಕೊಡಿಸ್ತೀನಿ, ಆಮೇಲೆ ಅಜ್ಜಿ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಹೋಗಿ ಅಮ್ಮಂಗೆ ಚುಚ್ಚಿ ತರ್ತೀನಿ. ಅಯ್ಯೋ, ಇದೊಂದು ದೊಡ್ಡ. ಎಲ್ಲರೂ ಪ್ಲೀಸ್ ಇಲ್ಲಿರಿ ಪ್ಲೀಸ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್